ನಮಸ್ಕಾರ. ರವಿಕಾಂತಿ ನ್ಯೂಸ್ಗೆ ಸ್ವಾಗತ. ಅಥಣಿಯಲ್ಲಿ ವಕೀಲರ ಸಂಘದಿಂದ ಧರಣಿ ಸತ್ಯಾಗ್ರಹ. ಅಥಣಿ ಪಿಎಸ್ಐ ಹಾಗೂ ಡಿವೈಎಸ್ಪಿ ಅಮಾನತಿಗೆ ಪಟ್ಟು ಹಿಡಿದ ವಕೀಲರ ಸಂಘ ಅಥಣಿ ಸಂಬಂಧಿಕರು ಅವರ ಸಂಬಂಧಿಕರು ನಂದಗಾಂವ್ ಗ್ರಾಮದಾಗ ಅವ್ರವ್ರ ಬಡ್ಯಾಡಿ ಒಂದು 1.5 ತಿಂಗಳ ಹಿಂದೆ ಅವರ ಪ್ರಕರಣ ದಾಖಲಾಗಿದ್ದು, ಸದರಿ ಪ್ರಕರಣದಲ್ಲಿ ಗಂಗಾವನ ಪರ ನಾನು ವಕಾಲತ್ ವಹಿಸಿ ಅವ್ರಿಗೆ ಜಾಮೀನು ಮಾಡಿಸಿದ್ನಿ. ಅದನ್ನ ಬಿಟ್ಟು ಮತ್ತೆ ನಿನ್ನಿಲ್ಲ ಮೊನ್ನೆ 2 ದಿವಸದಿಂದ ಮತ್ತೆ ಬಡ್ದಾಡ್ರಿ ಅವ್ರು ಬಡ್ದಾಡಿದಾಗ ಅವರು 4-5 ಮಂದಿ ಮೇಲೆ ಅವ್ರು ಕೊಟ್ರು, ಅವ್ರು ಒಂದ್ 20 ಮಂದಿ ಮೇಲೆ ಕೊಟ್ರು. ಒಳ್ಳೆ ಅವ್ರವ್ರ ಪಕ್ಷಗಾರ ಅವ್ರು ಯಾರ ಮೇಲೆ ಕೊಡ್ತಾರ ಕೂಡ್ಲೆ ಆದ್ರೆ ಅಥಣಿ ಪಿಎಸ್ಐ ಮತ್ತು ಡಿವೈಎಸ್ಪಿ ಕೂಡಿ ಉದ್ದೇಶಪೂರ್ವಕವಾಗಿ ನನ್ನ ಮತ್ತೆ ಶಶಿಕಾಂತ್ ಬಾಡಿ ವಕೀಲರ ಹೆಸರನ್ನ ಅದ್ರೊಳಗ ಮೆನ್ಷನ್ ಮಾಡಕ್ ಹೇಳಿ ಅವರಿಗೆ ನಮ್ಮ ಹೆಸರನ್ನು ಅವ್ರ ಇದನ್ನ ಆಡ್ ಮಾಡಿಸಿದಾರು. ಉದ್ದೇಶ ಏನಂದ್ರ ಯಾರು ವಕೀಲರ ಸ್ಟೇಷನ್ ಬರಬಾರ್ದು, ಅವ್ರಿಗೆ ಯಾವ್ದು ಉತ್ತರ ಮಾಡಬಾರ್ದು, ಯಾವ್ದೇ ಅವ್ರು ಏನ್ ಹೇಳ್ತಾರ ಅದು ಹೂ ಅನ್ಬೇಕು ಅನ್ನೋದು ಒಂದ್ ಅವ್ರ ಇಂಟೆನ್ಷನ್. ನಾವ್ ಏನ ವಕೀಲಿಕೆ ಮಾಡ್ತೀವಲ್ಲ ನಮ್ಮನ್ನ ಇದನ್ನ ಮಾಡ್ಬೇಕಂತ ಹೇಳಿ ಇವ್ರ ವಕೀಲಿಕೆ ಮಾಡಬಾರ್ದು, ಇವ್ರನ್ನ ಹಿಂದಕ್ಕೆ ಹಾಕಬೇಕಂತ ಹೇಳಿ ಅವ್ರ ಉದ್ದೇಶ ಐತಿ. ಆದ್ರಿಂದ ನಮ್ಮೆಲ್ಲ ವಕೀಲರ ಸಂಘದ ವತಿಯಿಂದ ಇವತ್ತಿನಿಂದ ಅವರು ಪಿಎಸ್ಐ ಮತ್ತು ಡಿವೈಎಸ್ಪಿ ಅವರು ಅಮಾನತ್ ಆಗುವವರೆಗೂ ನಾವು ಇಲ್ಲಿ ಧರಣಿ ಸತ್ಯಾಗ್ರಹ ಹೂಡಿದ್ದೇವೆ. ನಮ್ಮ ಕರ್ನಾಟಕದೊಳಗೆ ಏನಾಗೈತೆ ಆಮೇಲೆ ಪೊಲೀಸ್ ಇಲಾಖೆ ಅಂದ್ರ ಸರ್ವಾಧಿಕಾರಿಯನ್ನ ಮಾಡ್ಲಕತ್ತಾರ. ಪೊಲೀಸ್ ಇಲಾಖೆ ಎಲ್ಲಿ ನೋಡಿ ಟ್ರಾಫಿಕ್ದವ್ರು ಸರ್ವಾಧಿಕಾರಿ, ಜನರಿಗೇನ ತೊಂದರೆ ಕೊಡುವಂಥದ್ದು. ಇವತ್ತು ನ್ಯಾಯದ ಘೋಷಿಗೆ ಹೋರಾಡುವ ವಕೀಲರ ಜೊತೆನೂ ಕೂಡ ಅವ್ರ ಮ್ಯಾಗ ಸುಳ್ಳು ಕೇಸ್ ಹಾಕಿದ್ದಾರೆ. ಪಾರ್ಟಿಗಳನ್ನ ಕರ್ಕೊಂಡ್ಬರೋ ವಕೀಲರು ಅವ್ರ ಕೇಸ್ ಕೋರ್ಟ್ನ್ಯಾಗ ಕೇಸ್ ಆಡ್ತಕ್ಕಂಥವ್ರ, ನ್ಯಾಯ ಒದಗಿಸ್ಬೇಕಂತವ್ರ ಅಂಥವ್ರ ವಿರುದ್ಧನ ಪೊಲೀಸರ ಈ ಜನರನ್ನ ಎತ್ತಿ ಕಟ್ತಾರಂದ್ರೆ ಪೊಲೀಸರು ಎಷ್ಟು ಕ್ರಿಮಿನಲ್ ಇರ್ಬೇಕು. ಅವ್ರ ಸರ್ಕಾರ ಏನಿದೆ ಕಣ್ಣು ಮುಚ್ಚಿ ಕೂತೈತೇನೆ. ಇಂಥ ಎಲ್ಲ ಕ್ರಿಮಿನಲ್ಗಳನ್ನ ಇಂಥ ಆಕ್ಟಿವಿಟಿ ಮಾಡ್ತಕ್ಕಂಥ PSIಗಳಾಗಲಿ ಮತ್ತು DSOಗಳಾಗಲಿ ಸಸ್ಪೆಂಡ್ ಮಾಡಿ ಹೋಗಿಬೇಕು ಇವ್ರನ್ನೆಲ್ಲ. ಇಂಥವ್ರನ್ನೆಲ್ಲ ನಾಚಿಗಟ್ಟು ಇವರ ಪೊಲೀಸರೆಲ್ಲ ನಾಚಿಗಟ್ಟಿಗ್ಯಾರ. ರೋಡದಾಗೆಲ್ಲ ಭಿಕ್ಷೆ ಬಿಡ್ತಾರ. ಇಂಥ ನಾಚಿಗಟ್ಟು ಪೊಲೀಸರಿಗೆ ಇವ್ರ ಜನ್ಮಕರ ನಾಚಿಗೆ ಆಗ್ತೈತಿಲ್ಲ ಅಂತ ಅನಿಸ್ತದ. ಎಲ್ಲ ಎಷ್ಟು ಮಾಧ್ಯಮಗಳಾಗಲಿ ಸೋಷಿಯಲ್ ಮೀಡಿಯಾದಾಗಲಿ ಪೊಲೀಸರಿಗೆ ಚೀ ಮಾರಿ ಹಾಕಿದ್ರು ಸರ್ಕಾರ ಕಣ್ಣು ಮುಚ್ಚಿ ಕೂತೈತಿ ಅಂದ್ರೆ ಇದಕ್ಕೆ ಸರ್ಕಾರನ ಪೊಲೀಸರಿಗೆ ಎಷ್ಟು ಕುಮ್ಮತ್ ಕೊಡೈತೆ ಅನ್ನೋದು ವಿಚಾರ ಮಾಡಕಾಕೈತಿ. ಇವತ್ತು ನೋಡು ಕಷ್ಟಗಾರನ ಅವತ್ತು ತಮ್ಮ ಪಾರ್ಟಿಗಳನ್ನ ಕರ್ಕೊಂಡು ವಕೀಲರು ಕೋರ್ಟ್ ಮೆಟ್ಲ ಇರ್ತಾರ. ಬೇಡ ಪೊಲಿಟಿಷನ್ಗೆ ಏನಾರ ತಮ್ಮ ಪಾರ್ಟಿ ಬರೋಗಿ ಹೋದ್ರಂದ್ರೆ ಅಂಥವ್ರನ್ನ ಅವಮಾನ ಮಾಡೋದು. ಅವಮಾನ ಮಾಡಿ ಆ ಪಾರ್ಟಿಗಳಿಗೆ ಬೆದರಿಕೆ ಹಾಕಿ ಸೆಟ್ಲ್ಮೆಂಟ್ ಮಾಡ್ಕೋದು. ವಕೀಲರನ್ನ ಇವರೆಲ್ಲ ಜನರ ಎತ್ತಿ ಕಟ್ಟಿ ಮಾಡ್ತಾರಂತ ಇಂಥ ನಾಚಿಕೆ ಆಗ್ಬೇಕಂತ ಇದೆಲ್ಲ ಸರ್ಕಾರ ಜನ ಗಮನಿಸ್ಬೇಕದು. ಇವೆಲ್ಲ ಮುಜುಗರ ತರುವಂಥವು ಇವೆಲ್ಲ ಇಲಾಖೆಗೆಲ್ಲ. ಇದೆಲ್ಲ ಇಲಾಖೆ ಮೇಲಾಧಿಕಾರಿಗಳ ಗಮನ ಮಾಡಬೇಕು. ಇವತ್ತು SP ಅವ್ರು ಕಣ್ಣು ಮುಚ್ಕೋತಾರೋ ಏನು ಒಂದು ಅರಿದಿಲ್ಲ. ಯಾಕಂದ್ರೆ ಇವತ್ತು ಜನರನ್ನ ವಕೀಲರ ವಿರುದ್ಧ ಎತ್ತಿ ಕಟ್ಟುವಂಥ ಪೊಲೀಸರು ಆ ಮಟ್ಟಿಗೆ ಬೆಳೆದಾರ ಅಂದಾಗ ವಿಚಾರ ಮಾಡಬೇಕಾಗ್ತೈತಿ. ವಕೀಲರು ಇವತ್ತು ಗಟ್ಟಿ ನಿರ್ಧಾರ ಮಾಡಿ ಇಂಥವ್ರನ್ನ ಬೇರೆ ಸಮೇತ ಕಿತ್ತಗದೊಗಿಬೇಕ. ವಕೀಲರು ಇವತ್ತು ಒಂದಿಟ್ಟು ಅವ್ರನ್ನ ಇಬ್ಬರನ್ನ ಸಸ್ಪೆಂಡ್ ಮಾಡ್ರಿ ಅಂದ್ರೆ ಇವರು ಕೈ ಬಿಡೋದಂಥದ್ದಲ್ಲ. ಇಂಥವು ಎಲ್ಲೆಲ್ಲಿ ಇದಾರಲ್ಲ ಅವ್ರನ್ನೆಲ್ಲ ಬೇರೆ ಸಹಿತ ಕಿತ್ತು ತೆಗೆಯುವಂಥ ವ್ಯವಸ್ಥೆಯನ್ನ ಇವತ್ತು ವಕೀಲರಿಗೆ ಒಂದು ಹಕ್ಕೈತಿ ಮಾಡ್ಬೇಕು. ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ಮ ಚಾನಲ್ ಫಾಲೋ ಮಾಡ್ರಿ. ನಮಸ್ಕಾರ.